ಇವತ್ತು 3ನೇ ಮತ್ತು 4ನೇ ಮಂತ್ರಗಳ ಅರ್ಥವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಸ್ವಸ್ತಿ ವಾಚನ ಮೊನ್ನೆ ತಿಳಿಸಿದ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಸುವಸ್ತಿ ಅಂತ ಹೇಳಿ ಅಂತ ಒಂದು ಉದಾತ್ತವಾದ ಚಿಂತನೆಯನ್ನ ಇರುವಂತಹ ಮಂತ್ರಗಳ ಗುಚ್ಛ ಇದು. ಇವತ್ತು ಸ್ವಸ್ತಿನೋ ಮಿಮೀತಾಮಶ್ವಿನ ಭಗ ಸ್ವಸ್ತಿ ದೇವ್ಯದಿತಿರನರ್ವಣಃ ಸ್ವಸ್ತಿ ಪೂಷಾ ಅಸುರೋ ದದಾತು ನ ಸ್ವಸ್ತಿ ದ್ಯಾವ ಪೃಥಿವಿ ಸುಚೇತುನ ಅಂತ ಹೇಳಿ ಅಂತ ಒಂದು ಮಂತ್ರ ಇದೆ. ಅಂದ್ರೆ ಈ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ಳುವಾಗ ಆ ಪದಗಳ ಅರ್ಥಗಳನ್ನು ಸ್ವಲ್ಪ ಗಮನಿಸಿದ್ರೆ ತುಂಬಾ ಉದಾತ್ತವಾಗಿರುವಂತಹ ಚಿಂತನೆ ಇರುವುದು ಗೊತ್ತಾಗತ್ತೆ. ಇಲ್ಲಿ ಅಶ್ವಿನ, ಮಿಮಿತ ಅಶ್ವಿನ ಅಂತಿದೆ, ಭಗಹ ಅಂತ ಹೇಳಿ ಅಂತಿದೆ, ಪೂಷ ಅಂತಿದೆ. ಇವೆಲ್ಲ ಒಂಥರ ದೇವತೆಗಳು ಅಂತ ಹೇಳಿ ಅಂತ ಆ ಕಾಲದಲ್ಲಿ ಇದ್ದಂಥವು. ಅಂದ್ರೆ ಆ ಕಾಲದಲ್ಲಿ ಇವತ್ತಿನಂತೆ ಗಣಪತಿ, ಸರಸ್ವತಿ, ಲಕ್ಷ್ಮಿ ಆ ಥರದ್ದೆಲ್ಲ ದೇವತೆಗಳು ಇರಲಿಲ್ಲ. ಹಾಗಾಗಿ ಏನಾಗಿತ್ತು, ಆ ಒಂದು ದೇವತೆಗಳು ಅದು ಏನು ಅಂತಂದ್ರೆ ಪ್ರಕೃತಿಯಲ್ಲಿ ಇರುವಂತಹ ವಸ್ತು ಪದಾರ್ಥಗಳಿಗೇನೆ, ಪಂಚಭೂತಗಳಿಗೇನೆ ಆ ಒಂದು ಹೆಸರು. ಏನು ಅಂತಂದ್ರೆ ಆ ಗುಣ ಸ್ವಭಾವಗಳ ಮೇಲೆ ಆ ತರಹ ಹೆಸರುಗಳು ಇತ್ತು. ಹಾಗಾಗಿ ಈ ಒಂಥರ ವಿಚಾರವನ್ನ ನಾವು ತಿಳ್ಕೊಂತು ಅಂತಂದ್ರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನ್ಸತ್ತೆ. ಪೂಷ ಅಂದ್ರೇನು? ಸುಮ್ನೆ ಉದಾಹರಣೆಗೆ ಪುಷ್ಟಿಕಾರಕ ಪದಾರ್ಥಗಳು ಅಂತ. ನಮಗೆ ಯಾವ ಪದಾರ್ಥಗಳು ಆರೋಗ್ಯವನ್ನ, ಪುಷ್ಟಿಯನ್ನ ಕೊಡುತ್ತದೋ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹಾಲು ಬೇಕಾದ್ರೂ ಆಗಿರ್ಬೋದು, ಅಥವಾ ತರಕಾರಿ ಧಾನ್ಯಗಳು ಬೇಕಾದ್ರೂ ಆಗಿರಬಹುದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹೀಗೆ ಆಮೇಲೆ ದ್ಯಾವ ಪೃಥ್ವಿ ಅಂತಿದೆ. ಅಂದ್ರೆ ಅವೆಲ್ಲ ಒಂದು ತರಹ ಈ ಪಂಚಭೂತಗಳಲ್ಲಿ ಬರುತ್ತೆ. ಏನು ಅಂದ್ರೆ ದ್ಯುಲೋಕ ಅಂತ ಹೇಳಿ ಅಂತ ಒಂದು ಲೋಕ. ಅದೇನು ಅಲ್ಲಿ ಬೆಳಕಿನ ಲೋಕ. ಎಲ್ಲೆಲ್ಲಿ ಈ ತಾರಾಮಂಡಲ ನಕ್ಷತ್ರಗಳವೆಲ್ಲ ಇದೆಯೋ ಅದೆಲ್ಲ ದ್ಯುಲೋಕ ಅಂತ ಹೇಳಿ ಅಂತ ಹೆಸರು. ಈಗ ಆಕಾಶ ಯಾಕೆ ಬೇಕು ಅಂತ ಕೇಳ್ತೀರಾ? ಏಕೆಂದ್ರೆ ಪಂಚಭೂತಗಳಲ್ಲಿ ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ ಇದೆ. ಆಕಾಶ ಇಲ್ಲದೆ ಇದ್ರೆ ನಾನು ಮಾತಾಡಿದ್ ನಿಮಗ್ ಕೇಳ್ತಿರ್ಲಿಲ್ಲ, ನೀವು ಮಾತಾಡಿದ್ ಅವ್ರಿಗೆ ಕೇಳ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆ ಇದು. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಅಶ್ವಿನ ಅಂತ ಹೇಳ್ತು ಅಂತಂದ್ರೆ ಇವೆಲ್ಲ ದೇವತೆಗಳು. ದೇವತೆ ಅಂದ್ರೆ ಏನು? ದೇವೋ ದಾನಾತ್ ಅಂತ. ಯಾರು ಕೇಳಲಿ ಬಿಡಲಿ ತಮ್ಮಲ್ಲಿರುವಂತಹ ಅತ್ಯಂತ ಒಳ್ಳೆಯ ಪದಾರ್ಥಗಳನ್ನ ನಮಗೆ ಉಚಿತವಾಗಿ ಯಾರು ಕೊಡ್ತಾರೋ ಅವರೆಲ್ಲ ದೇವತೆಗಳು. ಇದು ಅತ್ಯಂತ ಸರಳವಾದ, ಸಾರ್ವದೇಶಿಕವಾದ, ಸಾರ್ವಕಾಲಿಕವಾದಂತಹ ಅರ್ಥ. ಇದು ಭಾರತಕ್ಕೆ ಅಥವಾ ಇನ್ನೊಂದು ಆ ದೇಶಕ್ಕೆ ಈ ದೇಶಕ್ಕೆ ಅಂತ ಅನ್ನೋ ಹಾಗೆಲ್ಲ ಇಲ್ಲ. ಎಲ್ಲಾ ಮಾನವ ಜನಾಂಗಕ್ಕೆ ಆಗುವಂತಹ ಒಂದು ವ್ಯವಸ್ಥೆ ಹಾಗೂ ಒಂದು ಅರ್ಥ ಇದು. ಹಾಗಾಗಿ ಅನರ್ವಣ ಅಂತ ಹೇಳಿ ಅಂತ ಅಂದಿರ ಅಂದ್ರೆ ಭಯ ಇಲ್ಲದೆ ಇರುವಂತಹ ಒಂದು ವಾತಾವರಣ ಆ ತರದ್ದಿರ್ಬೇಕು. ಅವಿಚಲಿತ ಶತ್ರು ಅಂತ ಹೇಳಿ ಅಂತ ಅಂದ್ರೆ ಎಲ್ಲಾ ಸಣ್ಣತನಗಳಿಂದ ಮುಕ್ತ ಆಗಿರುವಂತದ್ದು. ಅಂದ್ರೆ ಭಗವಂತ ಅಂದ್ರೆ ಎಲ್ಲಾರು ಅಷ್ಟೇ. ಈ ಪಂಚಭೂತಗಳು ನೋಡಿ, ಈಗ ಪೃಥ್ವಿ ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು, ವಾಯು ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು, ನೀರಿಲ್ಲದೆ ಇದ್ರೆ ನಾವು ಬದುಕಕ್ಕಾಗ್ತಿತ್ತ? ಭಗವಂತ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮೂಲದಲ್ಲಿ ಕೊಟ್ಟಿದ್ದಾನೆ. ಈಗ ಭತ್ತ ಬೆಳೆಯೋ ಹಾಗೆ ಮಾಡಿದಾನಪ್ಪ. ಅದನ್ನ ಹೊಟ್ಟು ತೆಗೆದು ನಾವು ಅಕ್ಕಿ ಮಾಡ್ಕೊಂಡು ತಿಂತೀವಿ. ಅದು ಕೊಟ್ಟಿ ಅಂದ್ರೆ ಆ ಅಕ್ಕಿ ಮಾಡ್ಕೊಂಡು ತಿನ್ನುವಂತಹ ಜ್ಞಾನ ನಮ್ಗೆ ಎಲ್ಲಿಂದ ಬಂತು? ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಂತ ಡಿ.ವಿ.ಜಿ ಬರೀತಾರೆ. ಅಂದ್ರೆ ಯಾರು ಕಂಡ್ಕೊಂಡಿದ್ಯಾರು? ಅಕ್ಕರದ ಬರಹಕ್ಕೆ ಮೊದಲಿನ ದಾರು. ಅಂದ್ರೆ ಈ ಅಕ್ಷರಕ್ಕೆ ಮೊದಲು ಕಂಡಿಡ್ದವನೆ. ಅಂದ್ರೆ ನಮಗೆ ಭಗವಂತ ಈ ಜ್ಞಾನ ಸೃಷ್ಟಿಯನ್ನ ಮಾಡಿದಾಗ ಈ ಒಂದು ವಿಶೇಷವಾದಂತಹ ಜ್ಞಾನವನ್ನ ವೇದಗಳ ಮೂಲಕ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸುಖವನ್ನ ನೀವೇ ಉತ್ಪಾದಿಸಿಕೊಳ್ಳಿರಿ. ಅಂದ್ರೆ ಎಲ್ಲಾ ವ್ಯವಸ್ಥೆಯನ್ನ ನಾನು ಮಾಡಿದ್ದೀನಿ ಅಂದ್ರೆ ಭಗವಂತ ಹೇಳ್ತಾ ಇರೋದು ಹಾಗೆ. ಭಗಹ ಅಂತಂದ್ರೆ ಏನು? ಐಶ್ವರ್ಯಕಾರಕ ಅಂತ. ಐಶ್ವರ್ಯ ಸಂಪತ್ತು ಇಲ್ವಾ ನಮ್ಮ ಈ ಒಂದು ಸೃಷ್ಟಿನಲ್ಲಿ? ಇವತ್ತಿನ ದಿವಸ ಮಣ್ಣು ಕೂಡ ಬಂಗಾರವೇ. ಆ ತರ ಆಗೋಗಿದೆ. ಒಂದು ಹಿಡಿ ಮಣ್ಣನ್ನ ಯಾವುದೇ ವಿಜ್ಞಾನಿಯಾಗ್ಲಿ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಮಣ್ಣಿನಲ್ಲಿ ಒಂದು ಬೀಜ ಬಿತ್ತಿದ್ರೆ ಅದು ಬೆಳೆಯುವಂತಹ ಒಂದು ಶಕ್ತಿ ಇದೆ ಆ ಮಣ್ಣಿಗೆ. ಅದು ಪುಷ್ಟಿಯನ್ನು ಕೊಡುವಂತಹ ಶಕ್ತಿ ಇದೆ. ಆದ್ರೆ ಬೇರೆ ಯಾವುದಕ್ಕೂ ಇಲ್ಲ.
ಹಾಗಾಗಿ ಇದು ಸ್ವಸ್ತಿ, ಸುಖವನ್ನ ನೀಡಲಿ. ದೇವಿ ಅದಿತಿ ಅಂದ್ರೇನು? ಅದಿತಿ ಅಂದ್ರೆ ಅಖಂಡವಾದಂತಹ ವಿದ್ಯೆ. ಖಂಡ ತುಂಡವಾಗಿರಬಾರ್ದು. ಆದಿತ್ಯ ಅಂತ ನಾವು ಕರಿತೀವಿ ಸೂರ್ಯಂಗೆ. ಏನು ಸಂಪೂರ್ಣವಾಗಿದ್ದಾನೆ ಆದಿತ್ಯ, ಖಂಡ ತುಂಡವಾಗಿಲ್ಲ, ಹಾಗಾಗಿ ಅವನು ಆದಿತ್ಯ ಅಂತ ಹೇಳಿ ಅಂತ. ಹಾಗೆ ಆ ತರ ಅವ್ರು ನಮಗೆ ಸುಖವನ್ನ ನೀಡಲಿ. ಸುಚೇತುನ ಅಂತ ಹೇಳಿ ಅಂತ ಒಂದು ಪದ ಬಂದಿದೆ. ಅಂದ್ರೆ ಈ ರೀತಿಯ ಒಳ್ಳೆಯ ವಿಜ್ಞಾಪನೆಯಿಂದ ಪೃಥ್ವಿ ಮತ್ತು ಬೆಳಕಿನ ಲೋಕ ಇವೆಲ್ಲವೂ ಕೂಡ ನಮಗೆ ಸುಖವನ್ನ ನೀಡಲಿ, ಪುಷ್ಟಿಯನ್ನ ನೀಡಲಿ ಅಂತ ಹೇಳಿ ಅಂತ. ಅಂದ್ರೆ ಇಲ್ಲಿ ಯಾವ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪದಾರ್ಥ ವಿದ್ಯೆಯನ್ನ ನಾವು ಅರಿತುಕೊಳ್ಳೋಣ ಅಂತ. ನಮ್ಮ ಸುತ್ತಮುತ್ತ ಏನೇನಿದೆಯೋ ಸೃಷ್ಟಿನಲ್ಲಿ ಅವುಗಳನ್ನ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ ಯಾವುದರಿಂದ ಏನು ಉಪಯೋಗ ಆಗುತ್ತೆ, ಎಷ್ಟು ಉಪಯೋಗಿಸ್ಕೋಬೇಕು, ಮುಂದಿನ ಜನಾಂಗಕ್ಕೆ ಎಷ್ಟು ಬಿಟ್ಟು ಹೋಗಬೇಕು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಲ್ಲಿಯೂ ಕೂಡ ಅತಿ ಆಸೆ ಇಲ್ಲದೆ ಇರಲಿ ಅಂತ ಹೇಳಿ ಅಂತ. ಅವಾಗ ಏನಾಗತ್ತೆ ಅಂದ್ರೆ ನಾವು ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಅಂತ ಹೇಳಿ. ಇದು ಮೊದಲನೇ ಮಂತ್ರದ ಅರ್ಥ. ಎರಡನೇದು, ಸ್ವಸ್ಥಯೇ ವಾಯುಮುಪಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿ ಬೃಹಸ್ಪತಿಂ ಸರ್ವಗಣಂ ಸ್ವಸ್ಥಯೇ ಸ್ವಸ್ಥಯ ಆದಿತ್ಯಾಸೋ ಭವಂತುನಃ ಅಂತ. ಇಲ್ಲಿ ಸ್ವಸ್ಥಯೇ ಅಂದ್ರೆ ಎಲ್ಲಾ ಕಡೆಯಿಂದನೂ ಸ್ವಸ್ತಿ ಅಂದ್ರೆ ಒಳ್ಳೆಯದು ಉಂಟಾಗ್ಲಿ ಅಂತ ಹೇಳಿ ಅಂತ. ಇಲ್ಲೇನು ಸ್ವಸ್ಥಯೇ ವಾಯುಮುಪಬ್ರವಾಮಹೈ ಅಂತ ಹೇಳಿ ಅಂತ ಬರುತ್ತೆ. ಅಂದ್ರೆ ನಾವು ಹೇಗೆ ಬ್ರವಾಮಹೈ ಉಪದೇಶವನ್ನ ಮಾಡ್ತೀವಿ, ಭಗವಂತ ನಮಗೆ ಉಪದೇಶವನ್ನೇ ಮಾಡ್ತಾ ಇದ್ದಾನೆ ವೇದ ಮಂತ್ರಗಳ ಮೂಲಕ. ಅಂದ್ರೆ ಆ ವೇದ ಮಂತ್ರಗಳಲ್ಲಿ ಏನಿದೆ ಅಂತಂದ್ರೆ ಗಾಳಿಯನ್ನ ಚೆನ್ನಾಗಿ ಉಪಯೋಗಿಸ್ಕೋ ಅಂತ. ಯೋಚನೆ ಮಾಡಿ, ಗಾಳಿನಲ್ಲಿ 78% ನೈಟ್ರೋಜನ್ ಇದೆ. ಯಾಕೆ ಬೇಕು? ಆಕ್ಸಿಜನ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಕೋತೀವಿ. ಆದ್ರೆ ನೈಟ್ರೋಜನ್ ಬೇರೆ ಎಲ್ಲದಕ್ಕೂ, ಗಿಡ ಮರ ಇವಕ್ಕೆಲ್ಲದಕ್ಕೂ ಬೇಕು. ಹಾಗೇನೆ ನಮಗೂ ಬೇಕು. ನಮ್ಗೆ ಹಾರ್ಟ್ ಅಟ್ಯಾಕ್ ಆಗದಂತೆ ತಪ್ಪಿಸ್ಕೊಳ್ಳಿಕ್ಕೆ ನೈಟ್ರೋಜನ್ ಕೂಡ ಬೇಕು. ಹೀಗೆ ಬೇಕಾದಷ್ಟು, ಅಂದ್ರೆ ಸೃಷ್ಟಿಯನ್ನ ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಅಂತಂದ್ರೆ ಹೋಗಿ ಪ್ರಶ್ನೆ ಮಾಡಿಕೊಂಡು ಅರ್ಥ ತಿಳ್ಕೋಬೇಕು, ಯಾಕೆ ಹೀಗಿದೆ ಅಂತ ಹೇಳಿ ಅಂತ. ಆಕ್ಸಿಜನ್ ಒಂದು ಭಾಗ ಇದೆ. ಹಾಗಾಗಿ ಸೋಮಂ ಅಂತ ಇದೆ. ಸೋಮ ಅಂದ್ರೆ ಏನು? ಬೇಕಾದಷ್ಟು ಅರ್ಥಗಳಿದೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮತ್ತು ವೇದ ಭಾಷೆಯಲ್ಲಿ 16 ಅರ್ಥ ಇದೆ. ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥವನ್ನ ಮಾಡಿಕೊಂಡ್ರೆ ಅವಾಗ ಸರಿಯಾದಂತಹ ಅರ್ಥ ಹೊರಹೊಮ್ಮುತ್ತೆ. ಇಲ್ಲದೆ ಇದ್ರೆ ಅಪಾರ್ಥ ಆಗುತ್ತೆ. ಸೋಮ ಅಂತಂದ್ರೆ ಏನು ಅಂದ್ರೆ ಹಿಂಡಿ ಕೊಡುವುದು ಅಂತ ಹೇಳಿ, ರಸವನ್ನ ಹಿಂಡಿ ಕೊಡುವುದು. ಏನ್ ರಸ? ಎಲ್ಲಾರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾವುದೋ ಒಂದು ಸೋಮಲತೆ ಅಂತಿತ್ತು, ಅದನ್ನ ಹಿಂಡಿದ್ರೆ ಒಂಥರ ರಸ ಬರ್ತಾ ಇತ್ತು, ಅದು ಮತ್ತೆ ಏರಿಸ್ತಾ ಇತ್ತು, ಅದನ್ನ ಎಲ್ಲಾರು ಪಾನ ಮಾಡ್ತಾ ಇದ್ರು ಅಂತ. ಇರ್ಲಿ, ಒಂದ್ ಕಡೆಗೆ ಇಟ್ಕೊಳ್ಳೋಣಂತೆ ಹೇಳಿ ಅವರು. ಆದ್ರೆ ಜ್ಞಾನವನ್ನ ಹಿಂಡಿ ಕೊಡೋದು ಅಂತ ಸೋಮ ಅಂತಂದ್ರೆ, ಸರಿಯಾದ ಅರ್ಥದಲ್ಲಿ ತಗೊಂಡ್ರೆ ಅವಾಗ ಏನಾಗತ್ತೆ ಹೇಳಿ? ಎಷ್ಟು ಚೆನ್ನಾದಂತಹ ಒಂದು ಅರ್ಥ ಬರುತ್ತಲ್ವ ಸಂದರ್ಭಕ್ಕೆ ತಕ್ಕಂತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ವಾಯುಮುಪ ಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿ ಅಂತ. ಅಂದ್ರೆ ನಮ್ಮ ಈ ಭುವನದ ಪತಿ ಯಾರು? ಭಗವಂತ. ಭಗವಂತ ಭುವನ ಅಂದ್ರೆ ಭಗವಂತನನ್ನ, ಈ ಭುವನದ ಪತಿಯನ್ನ ನಾವು ಒಂಥರ ಕೇಳ್ಕೊತಾ ಇದೀವಿ. ಅಂದ್ರೆ ಇದೆಲ್ಲ ಕೊಟ್ಟಿದೆಯಲ್ಲಪ್ಪ ಸೃಷ್ಟಿನಲ್ಲಿ, ಹಾಗೆ ಸೃಷ್ಟಿನಲ್ಲಿ ಕೊಟ್ಟಾಗ ಅದನ್ನ ನಾವು ಉಪಯೋಗಿಸ್ಕೋಬೇಕು ಅಂತ. ಹಾಗಾಗಿ ಬೃಹಸ್ಪತಿ ಅಂತ ನಾವು ಕರಿತೀವಿ. ಯಾರು ಬೃಹಸ್ಪತಿ ಅಂದ್ರೆ ಎಲ್ಲವನ್ನು ತಿಳಿದವನು. ಭಗವಂತ ತಿಳ್ಕೊಂಡು ತಾನೇ ಈ ಒಂದು ಸೃಷ್ಟಿಯನ್ನ ಮಾಡಿದ್ದು. ಈ ಜನಗಳಿಗೆ ನೋಡಿ, ಮೊನ್ನೆನೂ ನಾನು ಹೇಳ್ತಾ ಇದ್ದೆ, ಈ ಒಂದು ಮಾನವ ದೇಹ ಇದೆ, ಪದಾರ್ಥಗಳೆಲ್ಲ ಇದೆ, ಸೊಪ್ಪು, ಹಣ್ಣು, ತರಕಾರಿ, ಧಾನ್ಯ, ದವಸ ಎಲ್ಲ ಇದೆ. ಆದ್ರೆ ತಿಂದ್ರೆ ಇಲ್ಲಿ ಪಚನ ಆಗುವಂತಹ ಒಂದು ಶಕ್ತಿಯನ್ನು ಕೊಟ್ಟಿದಾನಲ್ವಾ, ಒಂದು ವ್ಯವಸ್ಥೆಯನ್ನು ಮಾಡಿದಾನಲ್ವಾ. ಜಠರ ಇದೆ, ಜಠರಾಗ್ನಿ ಇದೆ, ಅಲ್ಲ ರಸಗಳು ಉತ್ಪತ್ತಿ ಆಗುತ್ತೆ, ಅದಾದ ತಕ್ಷಣ ಪಚನವಾಗುತ್ತೆ, ಅದರಿಂದ ನಮಗೆ ಶಕ್ತಿ ಸಿಗುತ್ತೆ, ನಾವು ಜೀವಿಸ್ಬೋದು ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಸರ್ವ ಸುಂದರವಾಗಿ ಜಗತ್ತನ್ನು ಮಾಡಿದಾನಲ್ಲ. ಹಾಗೆಲ್ಲ ಅಂತಹ ಒಡೆಯ ನಮಗೆ ಈ ಆದಿತ್ಯಾಸಹ, ಈ 12 ತಿಂಗಳು ಇದೆಯಲ್ಲ, 12 ತಿಂಗಳಲ್ಲೂ ಕೂಡ ಸಮಗ್ರವಾದ ಪದಾರ್ಥ ವಿದ್ಯೆಯನ್ನ ನಮಗೆ ಕರುಣಿಸು. ನಮ್ಮ ಏಳಿಗೆಗೆ ಸ್ವಸ್ಥಯೇ ಭವಂತುನಃ, ಎಲ್ರಿಗೂ ಆಗ್ಲಿ ಅಂದ್ರೆ ಇದ್ರಲ್ಲಿ ಏನು ಅಂದ್ರೆ, ಈ ಮನುಷ್ಯರು ವೇದ ವಿದ್ಯೆಯನ್ನು ಕೂಡ ತಿಳ್ಕೋಬೇಕು ಅಂತ. ಅಂದ್ರೆ ವೇದ ವಿದ್ಯೆಯನ್ನು ತಿಳ್ಕೋಬೇಕು. ಏನು ಅಂದ್ರೆ ಜ್ಞಾನವನ್ನ ತಿಳ್ಕೋಬೇಕು ಅಂತ ಹೇಳಿ ಅಂತ. ಆ ಜ್ಞಾನವನ್ನ ತಿಳ್ಕೊಂತು ಅಂತಂದ್ರೆ ನಮಗೆ ಉತ್ತಮವಾದ ಜೀವನ ಮಾಡೋದಕ್ಕಾಗತ್ತೆ. ಹಾಗೆ ಹಿಂದಿನ ಮಂತ್ರದಲ್ಲಿ ಹೇಳಿದಂತಹ ಪದಾರ್ಥ ವಿದ್ಯೆಯನ್ನ, ಅಂದ್ರೆ ಯಾವ ಒಂದು ಪದಾರ್ಥದಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂತ ಅನ್ನೋದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಇವೆರಡನ್ನು ಪರಸ್ಪರ ಸಹಕಾರದಿಂದ ಬೆಳೆಸ್ಕೊಂಡ್ರೆ ಅವರು ಸುಖವಾದ, ಸ್ವಸ್ಥವಾದಂತಹ ಜೀವನವನ್ನ ನಡೆಸಬಹುದು ಅಂತ ಹೇಳಿ ಅಂತ. ಹಾಗಾಗಿ ಈ ಮಂತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು
ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ಅಗ್ನಿಹೋತ್ರ ಮಾಡಿದ್ರಿ, ಒಂದಷ್ಟು ಹವಿಸ್ಸನ್ನ ಮಾಡಿದ್ರಿ, ಏನು ದೇವೋ ದಾನಾತ್ ಅಂತ ಆಗ್ಲೇ ಹೇಳಿದೆ. ಅಂದ್ರೆ ಈ ಪಂಚಭೂತಗಳಿಗೆ ನಾವು ಮತ್ತೆ ಹೊರಳಿ ಆ ವಸ್ತುಗಳನ್ನ ಮೂಲ ರೂಪದಲ್ಲಿ ಕೊಡ್ತಾ ಇದೀವಿ. ಹೇಗೆ ಅಂತಂದ್ರೆ ಅಗ್ನಿ ಅಂತಿದೆ, ಅಗೀಗತವ್ ಅಂದ್ರೆ ಭಗವಂತನಿಗೂ ಅಗ್ನಿ ಅಂತ ಹೇಳ್ತಾರೆ. ಅಗ್ನಿ ಏನ್ ಮಾಡುತ್ತೆ, ನೀವು ಏನೇ ಪದಾರ್ಥ ಹಾಕಿರಿ ಅದನ್ನ ಉರಿದು ಭಸ್ಮವನ್ನಾಗಿ ಮಾಡುತ್ತೆ. ಕಶ್ಮಲಗಳು ಯಾವುದಾದ್ರೂ ಅಕಸ್ಮಾತ್ ಇದ್ದರೆ ಅದನ್ನ ಬೆಳಕಿನ ರೂಪದಲ್ಲಿ ಕೊಡುತ್ತೆ, ಶಾಖದ ರೂಪದಲ್ಲಿ ನಮಗೆ ಕೊಡುತ್ತೆ. ಒಳ್ಳೆಯ ಪದಾರ್ಥ ಇದ್ರೆ ಬೆಳಕಿನ ರೂಪದಲ್ಲಿ ಕೊಡುತ್ತೆ. ಅದು ಭೌತಿಕವಾದಂತಹ ಅರ್ಥ. ನೀವು ಆಧ್ಯಾತ್ಮಿಕ ಅರ್ಥಕ್ಕೆ ಹೋದ್ರೆ ಬೆಳಕು ಅಂದ್ರೇನು, ಜ್ಞಾನ. ಆ ಜ್ಞಾನವನ್ನ ನಮ್ಗೆ ಕೊಡುತ್ತೆ. ಏಕೆಂದ್ರೆ ಬೆಳಕು ಶಾಖವನ್ನ ತಾನೇ ಅಗ್ನಿ ಕೊಡೋದು. ಅದು ಏನ್ ಮಾಡುತ್ತೆ, ಉರಿಸಿ ಅದನ್ನ ಮೂಲ ವಸ್ತುವನ್ನಾಗಿ ಮಾಡುತ್ತೆ. ಬೂದಿ ಉಳಿಯುತ್ತೆ. ಅಲ್ಲಿ ಏನಿರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಈ ತರದ್ದೆಲ್ಲ ಇರುತ್ತೆ. ಅಂದ್ರೆ ಆ ಮೂಲ ವಸ್ತುಗಳನ್ನ ನೀವು ಕೊಟ್ಟಾಗ ಮತ್ತೆ ಭೂಮಿಗೆ ಕೊಡ್ತಾ ಇದ್ದೀರಾ, ಮತ್ತೆ ಆಕಾಶಕ್ಕೆ ವಾಯು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಈ ತರದನ್ನೆಲ್ಲ ಬಿಡುಗಡೆ ಮಾಡ್ತಿದ್ದೀರಾ. ಅದರಿಂದ ನೈಟ್ರೋಜನ್ ಅದು ಇದು ಎಲ್ಲ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಮರಳಿ ಆ ದೇವತೆಗಳನ್ನ ಪೂಜಿಸುವಂತಹ ಒಂದು ವಿಧಾನ ಈ ಯಜ್ಞ. ಅಂದ್ರೆ ಆ ಮರಳಿ ನಾವು ಭಗವಂತ ಕೊಟ್ಟಿದ್ದನ್ನ ಮತ್ತೆ ನಾವು ಕೊಡ್ತಾ ಇದ್ವಿ. ನಾವೇ ಕೊಡ್ಬೇಕು ಅಂತೇನಿಲ್ಲ. ಭಗವಂತನ ಸಿಸ್ಟಮ್ ಅಲ್ಲಿ ಎಲ್ಲಾವುದು ತನಗ್ ತಾನೇ ಆಗತ್ತೆ. ಮಾನವರು ಒಂದು ಕೈ ಹಾಕದೇ ಇದ್ರೆ ಯಾವುದೇ ಒಂದು ಜಾಗಕ್ಕೆ ತನ್ನಿಂದ ತಾನೇ ಎಲ್ಲವೂ ತುಂಬಾ ಸ್ವಚ್ಛವಾಗಿ ಸ್ವಸ್ಥವಾಗಿರುತ್ತೆ. ಆದ್ರೆ ನಾವು ಕೂಡ ಇದ್ದು ಈ ಒಂದು ಸೃಷ್ಟಿಯನ್ನು ಉಪಯೋಗಿಸ್ಕೊತಿದೀವಲ್ಲ, ಈ ಮೂಲಕನಾದ್ರುವೆ ನಮ್ಮ ಸೃಷ್ಟಿಗೆ ನಾವು ಅನುಕೂಲ ಮಾಡ್ಕೊಡೋಣ ಅಂತ ಒಂದು ಈ ಅಗ್ನಿಹೋತ್ರವನ್ನ ನಮ್ಮ ಪೂರ್ವಜರು ಕಂಡಿಡಿದಿದ್ದಾರೆ. ಅದನ್ನ ಅರ್ಥವನ್ನ ತಿಳಿದುಕೊಂಡು ಮಾಡ್ತು ಅಂತಂದ್ರೆ ನಮ್ಮ ಸಮಾಜವು ನಮ್ಮ ರಾಷ್ಟ್ರವು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಧನ್ಯವಾದ ಹಾಗೂ ನಮಸ್ಕಾರ. ಏನಾದ್ರು ಪ್ರಶ್ನೆ ಅಥವಾ ಅನುಮಾನಗಳಿದ್ರೆ ಕೇಳಿ. ಸುಮ್ನೆ ಎಲ್ಲಾ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಬಿಡ್ಬೇಡಿ. ಯಾರು ಏನಾದ್ರು ಮಾತಾಡಿದ್ರಾ? ಸರಿ, ಧನ್ಯವಾದ ಹಾಗಾದ್ರೆ.